ಮೋಸ್ಟ್ ಆಫ್ ದಿ ಟೈಮ್ ನಾನು ಯಾರಿಗಾದ್ರೂ ಟರ್ಮ್ ಇನ್ಶೂರೆನ್ಸ್ ತಗೊಳ್ರಿ ಅಂದ್ರೆ ಅವ್ರು ಕೇಳೋ ಫಸ್ಟ್ ಕ್ವಶನ್ ರಿಟರ್ನ್ ಎಷ್ಟು ಬರುತ್ತೆ ಅಂತ. ಅವಾಗ ನನಗೆ ಅನ್ಸಿದ್ದು ಎಷ್ಟೋ ಜನಗಳಿಗೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನೀವು ಇಲ್ಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ಆಲ್ರೆಡಿ ಈ ಪ್ರಾಡಕ್ಟ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಒಂದ್ ತಿಳ್ಕೊಳ್ಳಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಿಮಗೆ ಯಾವತ್ತೂ ಕೂಡ ರಿಟರ್ನ್ ನ ಜನರೇಟ್ ಮಾಡ್ಕೊಡಲ್ಲ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಪ್ಯೂರ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್. ಅಂದ್ರೆ ನೀವೇನಾದ್ರೂ ಇಲ್ಲ ಅಂದ್ರೆ ಇದು ನಿಮ್ಮ ಫ್ಯಾಮಿಲಿಗೆ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಾನು ನೋಡಿರೋ ಒಂದು ಮಿಸ್ಟೇಕ್ ಏನಂದ್ರೆ ತುಂಬಾ ಜನ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಯಾವುದು ಅಂತ ಸರ್ಚ್ ಮಾಡ್ತಾರೆ. ಆಮೇಲೆ ಅದರಲ್ಲಿ ಮಂತ್ಲಿ ಪ್ರೀಮಿಯಂ ಯಾವ್ದು ಚೀಪ್ ಆಗಿ ಸಿಗುತ್ತೋ ಅದನ್ನ ಹೋಗಿ ಬೈ ಮಾಡ್ತಾರೆ. ಬಟ್ ನಿಮ್ಗೆ ಗೊತ್ತಿರಲಿ, ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಯಾವತ್ತೂ ಕೂಡ ಪ್ರೀಮಿಯಂ ಇಂದ ಡಿಸೈಡ್ ಆಗಲ್ಲ. ನೀವು ಚೆಕ್ ಮಾಡಬೇಕಾಗಿರೋದು ಜಸ್ಟ್ ಪ್ರೀಮಿಯಂ ಅಲ್ಲ, ಅವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಮತ್ತೆ ಎಷ್ಟು ಎಫಿಷಿಯನ್ಸಿ ಆಗಿ ಅವರು ಕ್ಲೈಮ್ ನ ಸೆಟಲ್ ಮಾಡ್ತಾ ಇದ್ದಾರೆ, ಮತ್ತೆ ಪಾಲಿಸಿನಲ್ಲಿ ಬೆನಿಫಿಟ್ ಕೊಡ್ತಿದಾರೋ ಇಲ್ಲ ಅನ್ನೋದು. ಅದಕ್ಕೋಸ್ಕರ ನಾನ್ ರೆಕಮೆಂಡ್ ಮಾಡೋದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ನ. ಇಲ್ಲಿ ನಿಮ್ಗೆ 902 ರೂಪಾಯಿ ಪರ್ ಮಂತ್ ಹಂಗೆ ಸ್ಟಾರ್ಟ್ ಆಗೋ ಪ್ರೀಮಿಯಂ 2 ಕೋಟಿವರೆಗೂ ಕವರೇಜ್ ಕೊಡುತ್ತೆ. ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.8% ಇದೆ. ಇದು ಇಂಡಸ್ಟ್ರಿನಲ್ಲೇನೆ ಒನ್ ಆಫ್ ದ ಹೈಯೆಸ್ಟ್. ಜೊತೆಗೆ ಎಲಿಜಿಬಲ್ ಕ್ಲೈಮ್ಗಳಿಗೆ ಜಸ್ಟ್ 3 ಅವರ್ಸ್ ಅಲ್ಲೇ ಕ್ಲೈಮ್ ಸೆಟಲ್ಮೆಂಟ್ ಮಾಡ್ಕೊಡೋ ಗ್ಯಾರಂಟಿ ಕೊಡ್ತಾರೆ. ಸೊ ಟರ್ಮ್ ಇನ್ಶೂರೆನ್ಸ್ ಇರೋದು ರಿಟರ್ನ್ ಕೊಡಕ್ಕಲ್ಲ, ನಿಮ್ಮ ಫ್ಯಾಮಿಲಿನ ಫೈನಾನ್ಷಿಯಲಿ ಪ್ರೊಟೆಕ್ಟ್ ಮಾಡಕ್ಕೆ. ಡಿಲೇ ಮಾಡಬೇಡಿ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಅವರು ಸ್ಯಾಲರೀಸ್ಗೆ ಮತ್ತೆ ವುಮೆನ್ಗೆ ಸ್ಪೆಷಲ್ ಆಫರ್ ಕೊಡ್ತಿದ್ದಾರೆ. ನೀವೇನಾದ್ರೂ ಈ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡ್ಬೇಕಂದ್ರೆ ನಮ್ಮ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಥ್ರೂ ನೀವು ಇದನ್ನ ಯೂಸ್ ಮಾಡ್ಕೊಂಡು ಬೈ ಮಾಡಬಹುದು.